ಅದು ನಾವು ಇಲ್ಲ ಕ್ಯಾನ್ಸಲ್ ಮಾಡಿ ಬೇರೆ ಬದಿಗೆ ಹೊತ್ತಂತಂದರೆ ಹೇಳ್ತಾರೆ ಇಲ್ಲ ನಿಮಗೋಸ್ಕರ ನಾವು ಬುಕ್ ಮಾಡಿ ಆಯ್ತು ಬ್ಲಾಕ್ ಮಾಡಿ ಆಯ್ತು ಬೇರೆಯವ್ರಿಗೆ ಕೊಡಲಿಲ್ಲ ಅಂದ್ಕೊಂಡು ಅಲ್ಲೇ ಫೋಟೋ ಎಲ್ಲ ಕಾಣಲಿಲ್ಲ ನೀನು ಕಂಡ್ರೆ ಅದ್ರ ಕತೆ ಕೇಂದ್ರ ನೀನು ಚೇಂಜ್ ಆತೆ ಹಂಗಿಂಗೆಲ್ಲ ಅಂದ್ರೆ ಈಗ ಗಮ್ಮತ್ ಕಂಡ್ರೆ ಜನ ನಾನು ಮೌಂಟೇನ್ ಪರ್ಸನೋ ಏನೋ ಬಾ ತೆಗಿಂಗೆ ನಾನು ಪಪ್ಪ ತೆಗಿಂಗೆ ಕಾಲು ತಪ್ಪಿ ಅಂತ ನೀ ಅಷ್ಟೇ ಅಂತ ಇದ್ರೆ ಎಂತ ಆಗುದಿಲ್ಲ ಅಂತದ ಜೇನು ನೋಣ ಅದೆಲ್ಲ ಇತ್ತು 20 ರೂಪಾಯಿ ಕೊಟ್ಟು ಒಳಗೆ ಹೋಗ್ಬೋದ ಪಾಪ ಇಲ್ಲೆಲ್ಲ ಮೆಟ್ಟಿ ಹೊರವ್ರಿಗೆ ಅದಕ್ಕೆ ಲಾಸ್ ಬೇರ್ ಮಾಡೋದು ಸರಿ ಎಕ್ಸ್ಪೆಕ್ಟೆಡ್ ಇಟ್ ಐ ನ್ಯೂ ಇಟ್ ಎಂತ ಕ್ಯಾಂಡಲ್ ಲೈಟ್ ನಂಗೆ ಎಲ್ಲಿ ಸಿಕ್ತು ನಿಮಗೆ ಅಲ್ಲಿ ಸಿಕ್ಕಿದಾರೆ ಯಾರು ಆದದ್ದು ಯಾವಾಗ ನಮಸ್ಕಾರ ನಾನು ಸುಷ್ಮಿತಾ ಸಾಲಿಗ್ರಾಮ ಎಲ್ಲ ಗಮ್ಮತ್ ತಂಗಿದ್ರಿ ಅಲ್ಲ ಈಗ ಯಾವ ದಿನ ಅಂತ ಹೇಳೋದಿಲ್ಲ ಬಿಕಾಸ್ ಪ್ರಾಬ್ಲಮ್ ಆಗ್ಬೋದು ಸೊ ಈಗ ಗಂಟೆ 7 ಆಯ್ತಾ ಎಲ್ಲಿಗೆ ಹೋದಿತ್ತಂದ್ರೆ ಎಲ್ಲಿಗೆ ಹೋದೈತೆ ನಾವು ವಾಯನಾಡು ನಾವು ಹೇಳುದು ಬೇಡ ಮತ್ತೆ ಹೇಳುವ ಈಗ ನಾವು ಎಲ್ಲಿಗೆ ಹೋದಿತ್ತು ಅದೇ ದಾರಿ ಬೇರೆ ಇಷ್ಟೊಟ್ಟಿಗೆ ಒಂದ್ಸಲ ಹೋಯ್ದು ನಾನು ಅಂಥದ್ದು ಫ್ಯಾಷನ್ ಶೋ ಮೇಲೆ ಅದಾದ್ಮೇಲೆ ಮತ್ತೆ ಹೋಗಿಲ್ಲ ಅದು ಎಂತ ಇಲ್ಲ ಅದೊಂದು ಸಿಟಿ ಕಣ್ಕೊ ಬಂದದ್ದು ಅಷ್ಟೇ ಕೊಚ್ಚಿ ಅದೇ ತಾನೆ ಕೊಚ್ಚಿಗೆ ಹೋಗಿದ್ದು ನಾನು ಕೊಚ್ಚಿನ ತ್ರಿವೇಂದ್ರಂ ತಿರುವನಂತಪುರಂ ಅಲ್ಲಿಗೆ ಹೋದ ಸೊ ಅದನ್ನು ಕಣ್ಕೊ ಬಂದಷ್ಟೇ ಈಗ ಗಂಟೆ 7 ಆಯ್ತು ನಾವು ಹೊರಡ್ಕಾದದ್ದು 4 ಗಂಟೆಗೆ ಬಟ್ ಇವರಿಗೆ ಸ್ವಲ್ಪ ಲೇಟ್ ಹಬ್ಬ ಅನ್ಕೊಂಡು 6 ಗಂಟೆಗೆ ಹೊರಟ್ರೆ ನಿನ್ನೆ ಬಸ್ಸಂಗೆ ಹೋಗಿದ್ದಿತ್ತು ಬಟ್ ಲಾಸ್ಟ್ ಮೂಮೆಂಟ್ ಆದದ್ರಿಂದ ಕಾರಲ್ಲಿ ಅಂತ ಡಿಸೈಡ್ ಮಾಡ್ದೆ ಐ ಆಮ್ ವೆರಿ ಎಕ್ಸೈಟೆಡ್ ನಂಗೆ ಒಂಥರ ತುಂಬ ಆಸೆಯಿಂದ ಹೋಗಿದ್ದ ಜಾಗ ಇದು ಪೆಟ್ರೋಲ್ ಹಾಕ್ಸಕ್ಕೆ ಬಂದಿತ್ತು ಪೆಟ್ರೋಲ್ ಈಗ ಫುಲ್ ಹಾಕಿ ಫುಲ್ ಟ್ಯಾಂಕ್ ಮಾಡ್ಕೊಂಡು ಜುಯ್ಯ ಹಾಕ್ಬಿಟ್ಟು ಮೈಸೂರು ಹೋಯ್ತು ಪ್ಯಾಲೇಸ್ ಹೋಯ್ತು ರೀಚ್ ಆದ್ವಿ ಮೈಸೂರು ರೀಚ್ ಆಯ್ತು ಇನ್ನು ಒಂದು 3.5 hours ತೋರಿಸ್ತಿತ್ತು ಅಲ್ಲ ವಿಷಯ ಅಂತಂದರೆ ನಾವು Airbnb ಬುಕ್ ಮಾಡೋದು ಹೌದು ಬಟ್ ಅವ್ರದ್ದು ಎಂಥದ್ದಂದರೆ ಅವ್ರು ಅಕ್ಸೆಪ್ಟ್ ಮಾಡ್ಕಿದ್ದಾರೆ ಆಯ್ತಾ ನಾವು ಬುಕ್ ಮಾಡೋದು ಅವ್ರು ಅಕ್ಸೆಪ್ಟ್ ನಾರ್ಮಲಿ ಹಂಗೆ ಇಪ್ಪದಿಲ್ಲಪ್ಪ ಬಟ್ ಇವ್ರು ಸ್ವಲ್ಪ ಬೇರೆ ಇರ್ತಾರೆ ಅಂಥದ್ದು ಅವ್ರು ಅಕ್ಸೆಪ್ಟ್ ಮಾಡಿರಲಿಲ್ಲ ನಿನ್ನೆ ನಾವು ಮಾಡದೆ ಬುಕ್ 10:10 ಮೇಲಾಯ್ತು ಎಂತ ಆಯ್ತಪ್ಪ 10:10 ಮೇಲಾಯ್ತು ಅವ್ರ ಅಷ್ಟೇ ಮನ್ಕೊಂಡಿದ್ದಾರೆ ನಾವು ಬೆಳಿಗ್ಗೆ ನಾವು ಒಬ್ಬತ್ತಿಗೆ 9 ಗಂಟೆವರೆಗೂ ಅಕ್ಸೆಪ್ಟ್ ಮಾಡಿರಲಿಲ್ಲ ಆ್ಯಪಲ್ಲಿ ತೋರಿಸ್ತಿತ್ತು ಅವರಿಗೆ 4 ಗಂಟೆವರೆಗೆ ಎದುರು ಕಾಣಿದ್ದು ಲೊಕೇಶನ್ 4 ಗಂಟೆವರೆಗೆ ಅವ್ರಿಗೆ ಆಪ್ಷನ್ ಇತ್ತು ಅಕ್ಸೆಪ್ಟ್ ಮಾಡೋಕೆ ಅಂದ್ಕೊಂಡು ಬಟ್ 4 ಗಂಟೆಗೆ ಮಾಡಿದೆ ನಮ್ಗೆ 2 ಗಂಟೆಗೆ ಚೆಕ್ ಇನ್ 4 ಗಂಟೆಗೆ ಮಾಡೋದು ನಮ್ಗೆ ಎಂತ ನಾವೆಂತ ಮಾಡೋದು ಅಷ್ಟು ತನಕ ಆ್ಯಂಡ್ 2 ಗಂಟೆವರೆಗೂ ಕ್ಯಾನ್ಸಲ್ ಮಾಡಿದ್ರೆ ಹಾಫ್ ಪ್ರೈಸ್ ಮಾತ್ರ ಸಿಕ್ಕುತ್ತೆ 2 ಗಂಟೆ ಮೇಲೆ ಮಾಡಿದ್ರೆ ಫುಲ್ ಎಂತ ಸಿಕ್ಕುದಿಲ್ಲ ಆ ಥರ ಸದ್ಯಕ್ಕೆ ಅವ್ರು ಅಕ್ಸೆಪ್ಟ್ ಮಾಡಿ ಹೋಗ್ತಿತ್ತು ಈಗ ಅಷ್ಟೇ ಹೇಳೋಕೆ ಇಟ್ಕೊಂಡು ಹೊರಗೆ ಎಷ್ಟು ಹಾಕಿತ್ತು ಇದು ಹೋಟೆಲಿಗೆ ನಾ ತಿಂಡಿ ತಿನ್ಕೊಂಡು ಫುಲ್ ಟ್ರಾಫಿಕ್ ಇತ್ತಪ್ಪ ಎಷ್ಟೊತ್ತು ಗೊತ್ತಿಲ್ಲ ಫಸ್ಟಿಗೆ ಮೈಸೂರಿಗೆ ಬಂದು ಮೈಸೂರು ಮಸಾಲೆ ದೋಸೆ ತಂದಿದ್ರೆ ಹೆಂಗಂತ ಅದನ್ನು ಆರ್ಡ್ರ್ ಮಾಡ್ದೆ ಬಟ್ ಓಪನ್ ಮಾಡಿ ಕಂಡ್ರೆ ಅದ್ರ ಫುಲ್ ಬಾಜಿ ಎಲ್ಲ ಹಾಕಿರೋ ನಮ್ಗೆ ತಿಂದು ಅಭ್ಯಾಸ ಇಲ್ಲ ಆ್ಯಂಡ್ ಇಷ್ಟನೂ ಕೂಡ ಆಗಲಿಲ್ಲ ಅದಕ್ಕೆ ಮಾಮೂಲಿ ಮಸಾಲೆ ದೋಸೆ ತಿನ್ಕೊಂಡು ನಮ್ಮ ಕೆಲಸ ಮುಗಿಸುವ ಅಂತ ಮಾಮೂಲಿ ಮಸಾಲೆ ದೋಸೆ ಆರ್ಡರ್ ಮಾಡ್ದೆ ಒಳ್ಳೇದಿದೆ ತೊಂದರೆ ಇಲ್ಲ ನಂದು ಈ ಜಾಗಕ್ಕೆ ಬಂದಿತ್ತು ನಾವು ಆಯಿತಾ ಇಲ್ಲೆಲ್ಲ ಫುಲ್ ತೋಟ ಇತ್ತು ಇಲ್ಲಿ ಎಳ್ನೀರದು ಇದೆಲ್ಲ ಇತ್ತು ಸಕ್ಕತ್ತೈತೆ ಸೂರ್ಯಕಾಂತಿ ಫಸ್ಟ್ ಟೈಮ್ ಓಪನ್ ನಾವು ಒಳಗೆ ಬಪ್ಪಗೆ 20 ರೂಪಾಯಿ ಅವ್ರದ್ದು ತೋಟ ತೆಗೀತಿದ್ರು ಅಂತ ಸಕ್ಕತ್ತಿತ್ತು ಪ್ಲೇಸ್ ಇಲ್ಲಿ ಹನಿ ಬಿ ಎದ್ದ ಇತ್ತು ಅಂತದ ಜೇನು ನೋಣ ಅದೆಲ್ಲ ಇತ್ತು 20 ರೂಪಾಯಿ ಕೊಟ್ಟು ಒಳಗೆ ಬಪ್ಪದ ಪಾಪ ಇಲ್ಲೆಲ್ಲ ಮೆಟ್ಟಿ ಹೊರವ್ರಿಗೆ ಅದಕ್ಕೆ ಲಾಸ್ ಬೇರ್ ಮಾಡೋದು ಸರಿ ಆಯ್ತು ಸಕ್ಕತ್ತಿತ್ತು ನಾನು ಫಸ್ಟ್ ಟೈಮ್ ಬಂದದ್ದು ಬಟ್ ಇಲ್ಲಿ ಮಾವಿನ ಹಣ್ಣು ಮಾವಿನ ಹಣ್ಣಿದೆ ಇರ್ತಲ್ಲ ಜಾಗ ಇದು ಯಾವ ಪ್ಲೇಸ್ ಇದು ಬಂಡೀಪುರವಾ ಬಂಡೀಪುರ ಪಾಪ ಒಳ್ಳೊಳ್ಳೆ ಲಾಸ್ ಆಗುತ್ತೆ ಅಂತಲ್ಲ ಸೂರ್ಯಕಾಂತಿ ಅವ್ರಿಗೆ ಈ ಬಿಸ್ನೆಸ್ಸಿಗೆ ಇಲ್ಲಿ ಸೆಟ್ ಆಗುತ್ತೆ ಅಂತ ಕಳಿಸ್ತಿದ್ದಾರೆ ಅಲ್ಲ ಅವ್ರದ್ದೇ ಅಂತ ಬಂಡೀಪುರ ದಾಟಿ ಅಂದರೆ ಅದಲ್ಲಿ ಎಂಥದ ಟೋಲ್ ಇರುತ್ತಲ್ಲ ಅಲ್ಲಿಂದ ದಾಟಿ ಒಳಗೆ ಬಂತು ಚೆಕ್ ಪೋಸ್ಟ್ ಸಾರಿ ಒಳಗೆ ಬಂತು ಇಲ್ಲಿ ಹುಲಿ ಸಂರಕ್ಷಿತ ಪ್ರದೇಶ ಸೊ ಕಂಬ ಎಂಥರು ಸಿಕ್ಕತ್ತಂದ್ರೆ ಹುಲಿಯಲ್ಲಿ ಜಿಂಕೆ ಸಿಕ್ತ ಕಣಿ ಅಲ್ಲಿತ್ತ ಜಿಂಕೆಗಳು ಮತ್ತು ಆಗ ಸಾಂಬಾರು ಡೀರ್ ಸಿಕ್ತು ಓಡ್ತಿತ್ತಲ್ಲೆಲ್ಲ ತೋರ್ತಾ ಒಳಗೆ ಬಂದ್ರೆ ಕಷ್ಟ ತೊಳ್ಕೊಂಡು ಇಬ್ಬ ರಾಶಿತ್ತು ಕೆನೆ ಸೀಟ್
ರಾಶಿತ್ ನನ್ನ ಹತ್ರ ಬಂದು ಮತ್ತೆ ಕೊಚ್ಚರ್ ನಂಗೆ ಗೊತ್ತಿಲ್ಲ ನಿಲ್ಕೊಂಡು ಹುಳ್ಕೊಂಬತ್ತು ಬರ ಎಂತ ಗೊತ್ತಾ, ಈಗ ನಾನು ರೂಮ್ ತೋರಿಸ್ತೇನೆ ನಿಮಗೆ. ಅಂಗಗಳೆಲ್ಲ ಓಡಾಡ್ತಿದ್ದೆ, ನಂಗೆ ಹೆದರಿಕೆ. ಸೊ ಐ ವಿಲ್ ಗೋ ಬ್ಯಾಕ್ ಟು ಮೈ ರೂಮ್. ಮಂಗ ಬತ್ತಿತ್ತು ಇಲ್ಲಿ ಹಿಂಗೆ ಈ ಥರ ನಡುಕಿತ್ತ ಜಾಗ, ಫುಲ್ ಸೌಂಡ್. ಬಟ್ ಈ ಥರ ನಡುಕಿತ್ತಿಲ್ಲ. ಅದು ನಮ್ಮ ರೂಮ್ ಆಯಿತಾ, ಚೆಂದ ಕಾಣ್ತಿತ್ತು ಕಣಿ. ಇದು ಇನ್ನೊಂದು, ಅದು ಸ್ವೀಟ್ ರೂಮ್. ಇದು ಇನ್ನೊಂದು ರೂಮ್. ದಿಸ್ ಇಸ್ ಕಾಟೇಜ್. ದಿಸ್ ಇಸ್ ಅವೈಲೇಬಲ್ ಓನ್ಲಿ ಫಾರ್ ಟುಡೇ ಅಂತೆ ಆಯಿತಾ. ಸ್ಲೈಡ್ ಓಪನ್, ಬೇಗ ಒಳಗಪ್ಪ. ಬಂದು ಕೂಡಲೇ ಈ ಥರ ಕಾಣ್ತ. ಅಪ್ಪ ಇದು ನಿಮ್ಮ ಕರ್ಟನ್ ಬೇಕಂಕ ಹಾಕಂದರು ಇತ್ತು. ಇದ್ರ ಹೆಸರು ವೆಂಟನ ಆಯಿತಾ, ವೆಂಟನ ಆಯಿತಾ. ಇಲ್ಲಿ ಟಿ ವಿ, ಇಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಗೊಂಬಂದಿದ್ದೆ, ನಂದಿದ್ದು ಎಲ್ಲ ಇಟ್ಟಿತ್ತು, ಇದಿತ್ತು. ಮತ್ತು ಇಲ್ಲಿ ಹ್ಯಾಂಗರ್ ಇಟ್ಕೊಂಡಾರೆ. ಇಲ್ಲಿ ಸ್ವಲ್ಪ ಬೆಡ್, ಕೋಝಿ ರೂಮ್, ಸ್ವಲ್ಪ ಲೈಟ್ಸ್, ಜಾಸ್ತಿ ಇಲ್ಲ, ಇಷ್ಟೇ ಕಣಿ. ಕಾಟೇಜ್ ಎಲ್ಲ ಸ್ವಲ್ಪ ಹಿಂಗಿತ್ತು. ಎ ಸಿ ಇತ್ತು ಫುಲ್ಲು, ಬೇಕಿರೋ ಫ್ಯಾನ್ ಕೂಡ ಹಾಕಂಕೆ. ಇಲ್ಲಂತಾದರೂ ಇಟ್ಕೊಂಬಕ್ಕೆ ಚಪ್ಪಲ್ ಅಂತಾದರೂ 1 ದಿವಸ 2 ದಿವಸ ಇಟ್ಕೊಂತಾರೆ. ಅಲ್ಲಿ ಫ್ರಿಜ್ ಸಹ ಇತ್ತು ಕಣಿ ಒಳಗೆ. ಡಸ್ಟ್ಬಿನ್, ಇಲ್ಲಿ ಟೇಬಲ್, ದ್ಯಾಟ್ ಇಸ್ ಬ್ಯೂಟಿಫುಲ್ ಮೀ. ಒಂದ್ರ ತೋರಿಸ್ರಿ ದಟ್. ಇಲ್ಲಂತಾದರೂ ಇಟ್ಕೊಂಬಕ್ಕೆ ಬಟ್ಟೆ ಇದ್ರೆ ನಾವು ಲಗೇಜ್ ತೆಗೆದಿಲ್ಲ ಬಿಡಿ. ಇಲ್ಲೊಂದು ಕ್ಯೂಟ್ ಟೇಬಲ್. ಇಲ್ಲಿ ಬಂದರೆ ಇದು ಕಂಡ್ರಲ್ಲ, ಬೆಡ್ ಸ್ವಲ್ಪ ಚಂದ ಇತ್ತಲ್ಲ. ಇಲ್ಲಿ ಬೇಕಿರೋ ಅಂಥದ್ದು ಹಾಕಂಕೆ ಮೇಲೆ. ಅದಾದಮೇಲೆ ವಾಶ್ರೂಮ್ ಚೆನ್ನಾಗಿದೆಯಾ? ಓಹೋ, ವಾಶ್ರೂಮ್ ವಿತ್ ವ್ಯೂ ಅಂತ. ಹೋ, ಬ್ಲ್ಯಾಕ್ ಕಾಣಿ ವಾಶ್ರೂಮು. ಸಿಂಕ್ ಚಂದ ಇತ್ತಲ್ಲ, ನೀಟ್ ಇತ್ತು. ಅಲ್ಲಿ ತೋರಿಸೋದು ಬೇಡ, ಬಟ್ ನೀಟ್ ಇತ್ತು. ಬಿದ್ದಂತ ಶವ ಪ್ಲೇಸ್ ಇದು ಹಿಂಗೆ ಕಾಣುತ್ತೆ. ಇಲ್ಲೆಂಥದ್ದು ಇದು ತೋರುತ್ತೆ ನೆನೆಸ್ಕೊಂಡು, ತೋರುತ್ತಿಲ್ಲ. ಆಚೆಗೆ ವೆಂಟಿಲೇಷನ್. ದ ಬೆಸ್ಟ್ ಥಿಂಗ್ ಇನ್ ದಿಸ್ ಸ್ಟೇ ಅಂದರೆ ಇದೆ, ತೋರಿಸ್ತೀವಿ ಕಾಣಿ. ಇಲ್ಲಿಂದ ಬಾಲ್ಕನಿಂದ ಹೊರಗೆ ಬಂದರೆ ಇಲ್ಲಿ ಕುರ್ಚಿ ಇಟ್ಟಿದ ಕಾಣಿ, ಸ್ಕೈ ಬೆಡ್. ನೀವು ಬರ್ತಿದ್ದೀರಾ? ಸ್ಕೈ ಬೆಡ್ ವಿಡಿಯೋ ಮಾಡ್ತಿದ್ರೆ ನೀವು ಬರ್ತಿದ್ರೆ ಆಗಿ ಮಂಗ ಆ ಮರದ ಉಂಟಲ್ಲ, ಅದು ಆಚೆ ಹಾರ್ಲಿಕ್ಕೆ ಕಷ್ಟ ಆಯ್ತಾ. ಆ ಮರದ ಕೂಡ ಚೀಗೆ ಸ್ಲೋಲಿಗೆ ಬೆಂಡ್ ಮಾಡಿ ಈ ಮರಕ್ಕೆ ಟಚ್ ಮಾಡಿಸಿ ಹಾರಿ ನೋಡಿ ಕೂತ್ಕೊಳ್ಳಿ. ಅಲ್ಲ ಅಲ್ಲಿ ಹೊರಗೆ ಎಷ್ಟು ಮಂಗ ಇದೆ ಗೊತ್ತಾ, ರಾಶಿ. ನಾನು ಬಾಗ್ಲಾಕಿ ಬಂದೆ ಪಟ್ಟ ಕಣಿ. ಇಲ್ಲಿ ಇಷ್ಟೊತ್ತವರೆಗೆ ಮಳೆ ಬರ್ತೈತಾ, ಹಿಂಗೆ ಚಂದತ್. ಇದೆಂತ ಅಂದ್ರೆ ಒಂಥರ ಬೆಟ್ಟದ ಮೇಲಿಲ್ಲ, ಬೆಟ್ಟ ಅಲ್ಲಿತ್ತು. ಇದು ನಾವು ಇಲ್ಲಿದೀವಲ್ಲ, ಹತ್ತಿ ಬಂದಿದ್ದಲ್ಲ. ಹಿಂಗೆ ನಾನು ಪಪ್ಪತ್ತಿಗೆ ಹಿಂಗೆ ಕಾಲ್ ತಪ್ಪಿ ಅಂತ ನೀ ಅಷ್ಟೇ ಅಂತ ಇದ್ರೆ ಅಂತ ಆಗುದಿಲ್ಲ. ಆಗ ಮನ್ಕೊಂಡಿದ್ದೆ ನಾನು ಕೂತ್ಕೊಂಡು. ಹತ್ತು ಕಾಣ್ತುಂಟ ಯಾವುದು ಅದು ಮನೆ ಯಾವ ಥರ ಶೇಪ್ ಅಂತ ಆಯ್ತಾ. ಮನೆ ಕಂಡ್ರಿ ಅಲ್ಲ, ಇಷ್ಟೇ. ಇಲ್ಕೊಂಡು ಮಂಗ ಕಣ್ ಇಲ್ಲೂ ಇತ್ತು, ರಾಶಿ ಇಲ್ಲಿ ಸಹ ಮಂಗ ಇದೆ. ಹಾಂ, ಇಲ್ಲಿಯಾ? ಇಲ್ಲಿ ನಿಮ್ಮನ್ನು 2XL ತೋರಿಸ್ತಿದ್ದೆ. ಎಂತ ಗೊತ್ತಾ, ಕರೆಕ್ಟಾಗಿ ಎಂತಂದು ಹೇಳಿದೆ. ಫಸ್ಟಿಗೆ ನಾನು ತೋರಿಸ್ದೆ ಒಂದು ಬಾಣಸ ಹಿಲ್ಸ್ ರೆಸಾರ್ಟ್ ಅಂದ್ಕೊಂಡಿದ್ದೆ. ಅದು ನಂಗೆ ಇಷ್ಟ ಆಯ್ತು. ಅಡ್ಡಿಲ್ಲ, ಬಜೆಟಿಗೆಲ್ಲ ಒಂದು ಎಷ್ಟು 4,000-5,000 ಸಾವಿರ ಅಷ್ಟೇ ಸಾಕು, ಮತ್ತೆ ಜಾಸ್ತಿ ಬೇಡ ಅಂದ್ಕೊಂಡು. ಇವರಿಲ್ಲ ಇದೇ ಚಂದೈತೆ Airbnb ಎಲ್ಲ ಇದ್ದಿದೆ ಅಂತ ಮಾಡ್ರಾ. ಚಂದ ಇತ್ತು, ಬಟ್ ನೋ ಕಂಪ್ಲೇಂಟ್ಸ್. ಬಟ್ ಏನಪ್ಪ ಬಟ್ ಎಂತಂದರೆ ಅವರು ಅಕ್ಸೆಪ್ಟ್ ಮಾಡ್ಕಿದ್ದೆ. ನಾವೆಂತಕ್ಕೆ ನಿನ್ನೆ ರಾತ್ರಿ 10:30 ಮಾಡೋದಲ್ಲ, ಅಕ್ಸೆಪ್ಟ್ ಮಾಡಲಿಲ್ಲ ಅವರು. ಇನ್ಸ್ಟೆಂಟ್ ಬುಕ್ಕಿಂಗ್ ಅಲ್ಲ, ಅಕ್ಸೆಪ್ಟ್ ಮಾಡೋದು ಮಾತ್ರ. ಸೊ ಎಂತ ಆಯ್ತಂದರೆ ನಾನು ಹೇಳಿದೆ ಬೇಡ, ಅಕ್ಸೆಪ್ಟ್ ಮಾಡಿದೆ ನಾವು ಹಾಕೋದು ಬೇಡ, ಬೇರೆ ಎಂಥವ್ರು ಮಾಡೋ, ಕ್ಯಾನ್ಸಲ್ ಮಾಡಿ ಅವ್ರು ಡೂ ಸಮಥಿಂಗ್ ಅಂದ್ಕೊಂಡು. ಇವ್ರು ಹೇಳ್ರು ಇಲ್ಲ ಮಾಡ್ತಾರೆ ಅವ್ರು ಟೈಮ್ ಇತ್ತು ಇನ್ನೂ ಮಾಡ್ತಾರೆ ಅಂದ್ಕೊಂಡು ಮಾಡಲೇ ಇಲ್ಲ. ರೋಡಲ್ಲಿ ಬಪ್ಪತ್ತಿಗೆ ನಾನು ಕಸ್ಟಮರ್ ಕೇರಿಗೆಲ್ಲ ಕಾಲ್ ಮಾಡಿದ್ವಿ, ಆದರೂ ಎಂಥದ್ದು ಆಗಲಿಲ್ಲ. ಮತ್ತು ಅವ್ರು ಎಂತ ಮಾಡ್ರು ಅಂದರೆ ಮೆಸೇಜಿಗೆ ರಿಪ್ಲೈ ಮಾಡಿ ಅವ್ರು ಕರೆಕ್ಟಾಗಿ 1 ದಿನ ಅಂತ ಹೇಳಿರು, ಅವೈಲೇಬಲ್ ಫಾರ್ 1 ಡೇ ಅಂದ್ಕೊಂಡು. ಇವ್ರೆಂತ ಅಂದ್ಕೊಂಡ್ರು, ಓ ಅವೈಲೇಬಲ್ ಅಂದ್ಕೊಂಡು ಸೀದಾ ಬಂದರು. ನಾ ಹೇಳ್ದೆ ಕಂಡಿರಿ, ಹೌದು ಕಂಡಿದೆ ಅಂತ. ಮತ್ತೆ ಇಲ್ಲಿ ಬಂದ್ಕೊಂಡ್ರೆ 1 ದಿನ. ಅದು ನಾವಿಲ್ಲ ಕ್ಯಾನ್ಸಲ್ ಮಾಡಿ ಬೇರೆ ಬದಿಗೆ ಹೊತ್ತಂತಂದರೆ ಹೇಳ್ತಾರೆ, ಇಲ್ಲ ನಿಮಗೋಸ್ಕರ ನಾವು ಬುಕ್ ಮಾಡಿ ಆಯ್ತು, ಬ್ಲಾಕ್ ಮಾಡಿ ಆಯ್ತು, ಬೇರೆಯವ್ರಿಗೆ ಕೊಡಲಿಲ್ಲ ಅಂದ್ಕೊಂಡು. ನಮ್ಮಿಂದ ಅವ್ರ ಬಿಸ್ನೆಸ್ ಅಂತ ಹಾಳಾಗ್ದು ಅಂದ್ಕೊಂಡು ನಾವೀಗ ಸ್ಟೇ ಆಯ್ತು ಅಷ್ಟೇ. ಸೊ 1 ದಿನಕ್ಕೆ ದಟ್ಸ್ ಓಕೆ, ಬಿಕಾಸ್ 1 ದಿನಕ್ಕಿಂತ ಜಾಸ್ತಿ ಇಲ್ಲಿ ಸ್ಟೇ ಆಪ್ಗೆ ಯಾರಿಗೆ ಮನ್ಸು ಗೊತ್ತಿಲ್ಲ, ಬೇರೆ ಕಡೆ ತಿರುಗಿ ಇಲ್ಲಿ ಬರ್ಲಕ್ಕ. ಬಟ್ 1 ದಿನ ಇಸ್ ಇನಫ್. ಇಟ್ಸ್ ನೈಸ್, ಇಟ್ಸ್ ಗುಡ್. ಬಟ್ ಹಾಂ, ಇನ್ನೊಂದು ವಿಷಯ ಅಂತಂದರೆ ಇದು ಇವ್ರು ಬುಕ್ ಮಾಡೋದಕ್ಕ, ಇದು ಇವ್ರದ್ದೇ ಚಾಯ್ಸ್. ನಾನು ನನಗೂ ಇಷ್ಟ ಆಯ್ತು, ತೊಂದರೆ ಇಲ್ಲ. ಬಟ್ ಇದು ಇವ್ರ ಚಾಯ್ಸ್. ಇನ್ನೊಂದು ನನ್ನ ಚಾಯ್ಸ್ ಇತ್ತು, 1,000 ಜಾಸ್ತಿ ಇದಕ್ಕಿಂತ.
ಯಾರದ್ದು ರೆಸಾರ್ಟ್ ಜಾಸ್ತಿ ನಿಮ್ಗೆ ಇಷ್ಟ ಆತಂತ ನೀವು ಕಾಮೆಂಟಲ್ಲಿ ಹೇಳಕ್ಕಾಯ್ತಾ. ನಾನು ಅದನ್ನು ಮೇ ಬಿ ನಾಳೆದು ವ್ಲಾಗಲ್ಲಿ ಹಾಕ್ಬೋದು. ಸೊ ಟುಡೇ ಓನ್ಲಿ ದಿಸ್ ಮಚ್ ಐಮ್ ಶೋಯಿಂಗ್. ಅಯ್ಯೋ ಮೇಲೆ ಹೊತ್ಕೊಂಡು ಬಂದಿತ್ತು ಕಣಿ 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 ಕಣಿ. ರೆಕಾರ್ಡಿಂಗ್. No, I just started recording. ಫುಲ್ ಕೆತ್ತಿಟ್ಟಿದ್ದಾರೆ ಹೇರ್ ಎಲ್ಲ. ನೀವಂತ ಗೊತ್ತಾಗೋದಿಲ್ಲ ಎಷ್ಟು ಚಂದ ಉಂಟು. ಇದಿಷ್ಟು ಚಂದ ಇತ್ತು ನೀವೆಲ್ಲ ಹೇಳ್ತೀರಲ್ಲ. ಹೌ ಯು ಫೀಲಿಂಗ್? ಚೆನ್ನಾಗುಂಟು ನೋಡಿ ಅಲ್ಲ. ಏನು ಮಾಡ್ಕೊಂಡು ಹೋಗ್ತೀಯ? ಒಂಥರ ಒಳ್ಳೆ ಟೈಮ್ ಎಷ್ಟು ಆ್ಯಕ್ಚುಲಿ ವಾಚ್ ನೋಡಿದ್ರಾ? ಗೊತ್ತಿಲ್ಲ. ಸಂಜೆ ಮೇಲೆ ಆಯ್ತಂತ ಏನೋ ಒಂಥರ ಟೈಮ್ ಆದದ್ದೇ. ಎಷ್ಟು ಬೆಳಿಗ್ಗೆನ ಸಂಜೆನ ಮಧ್ಯಾಹ್ನ ಎಂತ ಗೊತ್ತಾಗಿಲ್ಲ. ಫುಲ್ ಒಂಥರ ಡಿಫ್ರೆಂಟ್ ಆಯ್ತು. ಇದಕ್ಕೆ ನೋಡಿ ಇದು ಬೇರೆ ಕಾಟೇಜ್ ಕ್ಲೀನ್ ಮಾಡಿರುವಂಥ ಮಾಡ್ತಿದ್ದಾರೆ. ಸ್ವಲ್ಪ ಎಕ್ಸ್ಪ್ಲೋರ್ ಮಾಡುವಂತ ಬಂದಿದ್ದು. ಹೌ ಆರ್ ಯು ಫೀಲಿಂಗ್? ನೈಸ್. ಡಿಡ್ ಯು ಲೈಕ್ ಇಟ್? ಅಲ್ಲಿ ಹೋಗ್ತೀಯಾ? ವಾ ಚೆನ್ನಾಗಿ. ಅಲ್ಲಿ ಬೇಡ, ಇನ್ನು ಒಳ್ಳೊಳ್ಳೆ ಎಂತ ಗೊತ್ತಾ ಗಮ್ಮತ್ ಅಂತಂದರೆ ಅಲ್ಲಿ ಎಂತ ಉಂಟನ್ನು ಗಮ್ಮತ್ ಅಂತಂದರೆ, ನಾನು ಮೌಂಟೇನ್ ಪರ್ಸನ್ ಬತ್ತಿಗೆ ಅವ್ರು ಎಂತ ಹೇಳ್ತಿದ್ರು ಗೊತ್ತಾ? ಎಂತ ಹೇಳ್ತಿದ್ರು ನಿಮ್ಮ ಬಾಯೆಲ್ಲ ಕೇಳುವ ಸರ್ ನಿಮ್ಗೆ ನೆನಪುಂಟಾ? ಪ್ಯಾಲೇಸು ಫೋರ್ಟ್ ಪರ್ಸನ್ ಅಂತ ಹೇಳ್ತಿದ್ರ ಆಯಿತಾ. ಇಲ್ಲ ನೀನಿನ್ನೂ ಅದನ್ನೆಲ್ಲ ಕಾಣಲಿಲ್ಲ. ಇದೆಂತ ನೀನಿನ್ನೂ ಪ್ಯಾಲೇಸ್ ಫೋರ್ಟ್ ಎಲ್ಲ ಕಾಣಲಿಲ್ಲ. ನೀನು ಕಂಡ್ರೆ ಅದ್ರ ಕತೆ ಕೇಂಡ್ರೆ ನೀನು ಚೇಂಜ್ ಆತೆ ಹಂಗಿಂಗೆಲ್ಲ ಅಂದ್ರ. ಈಗ ಗಮ್ಮತ್ ಕಂಡ್ರೆ ಜನ ನಾನು ಮೌಂಟೇನ್ ಪರ್ಸನೋ ಏನೋ. ವಾ ಸೂಪರ್ ವ್ಯೂ. ಇನ್ಫಿನಿಟಿ ಪೂಲಲ್ಲಿದೆ ವ್ಯೂ. ಅದು ಅಲ್ಲಿ ನೀರಿದ್ರೆ ಮಾತ್ರ ಅದು ಇನ್ಫಿನಿಟಿ ಪೂಲ್ ಆಗ್ತದೆ. ಸುಮ್ಮನೆ ಇನ್ಫಿನಿಟಿ ಆಕ್ಚುಲಿ ಅಂತ ಗೊತ್ತಿಲ್ಲ. ಪೂಲ್ ಪ್ಲಸ್ ಓಷನ್ ಅಂತ ಬರ್ಬೇಕಾ? ಇಲ್ಲಿ ಮೌಂಟೇನ್ ಇದಕ್ಕೆ ಸಾಧ್ಯ ಹೇಳ್ತಾರೆ. ಹಾ ಬಟ್ ಅದೇ ಅಂದ್ರೆ ಫುಲ್ ಇದೆಯಲ್ಲ ಅದೇ ತರ ಕಾಣ್ತದಂತ. ಸಖತ್ ಇತ್ತು ಕಾಣಿ. ಸೌಂಡ್ ಕಿಂತ ಕ್ರಿಕೆಟ್ ಇದು ಸೂಪರ್ ಇತ್ತಲ್ಲ. ಪೂಲಿಗಪ್ಪ ಈಗ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡೆ. ಇಲ್ಲಿಡುವ ನಿಮ್ದು ಇಡುವ ಫೋನು. ನೀವು ತರಲಿಲ್ಲ ಫೋನು? ನಿಮ್ದು ಇಡುವ. ನಾನು ಸ್ಟೋರೇಜ್ ಫುಲ್ ಆಗಿರೋದು ಅಷ್ಟರೊಳಗೆ. ಲೆಟ್ಸ್ ಗೋ ಟು ಪೂಲ್. ಹೌ ಆರ್ ಯು ಫೀಲಿಂಗ್? ಫುಲ್ ಹೋಗು. ಇಲ್ಲ ಅಷ್ಟಿಲ್ಲ. ಇಲ್ಲ ಬಾಬು, ಅಲ್ಲಿ ಸೈಡಿಂದ ಹೋಗು. ಆಚೆಯಿಂದ ಎಂತ ಆಗುದಿಲ್ಲ. ನೀನು ಹೈಟ್ ಇದ್ದೀಯ, ಎಂತ ಆಗುದಿಲ್ಲ, ಹೋಗು. ಹಾಂ ಬಾ ಈಗ. ಒಂದ್ಸರ್ತಿ ಮುಳುಗು ಫುಲ್ಲು. ಅಲ್ಲ ಆವಾಗ ಚಳಿ ಹೋಗ್ತದೆ. ಹೋಗಾಗಾರೆ ಬೇಗ ಹೋಗಿ, ಇಲ್ಲ ಚಳಿ ಆಗ್ತದೆ ನಿಂಗೆ. ಬೇಗ ಹೋಗು. ಇಲ್ಲ ಇವರಿಗೆಲ್ಲ ಪೂಲ್ ಬೇರೆ. ಬಾ ಮಾಡಿ ಸ್ವಿಮ್ಮಿಂಗ್ ಮಾಡ. ಇದೆಂತ ಕಾಶಿನಾಥಲ್ಲ ಸಾಧು ಹೋಗಿದ್ದಾರೆ. ಓಹೋ ಹೋ ಹೋ ಚೆನ್ನಾಗಿ ಬರ್ತಿದ್ಯಾ? ಈಗ ಅಲ್ಲಿ ನಿಲ್ಲು, ಹಿಂದೆ ತಿರ್ಗೊಂದು ಈಗ ಅಲ್ಲಿ ಕೊಡು. ಹೌ ಆರ್ ಯು ಫೀಲಿಂಗ್? ಫೀಲಿಂಗ್ ಗುಡ್. ಬಟ್ ನಂಗೆ ನೀರಲ್ಲಿ ಒಬ್ಬಳೇ ಅಭ್ಯಾಸ ಇಲ್ಲ. ಈಗ ಪೂಲಲ್ಲಿ ಒಬ್ಬಳೇ ಇಳ್ದಿದೆ. ಅದು ನಮ್ಮ ರೂಮು. ಇದು ಕಡೆ ಹಿಂಗೆ ಕಾಣ್ತಿತ್ತು ಆಕಾಶ. ಎಷ್ಟಾಯ್ತಿಕ್ಕೆ? 2 ವಾರ ಆಯ್ತಲ್ಲ. ಚಂದ ಇರ್ತೈತೆ, ಒಳ್ಳೆ ಸೂಪರ್ ಕಾಣ್ತಿತ್ತಪ್ಪ. ಲೆಟ್ಸ್ ಗೋ ಹ್ಯಾವ್ ಫುಡ್. ಆಯ್ತಿತ್ತು ಮತ್ತೆ ಪ್ರಾಪರ್ಟಿ ಆ ಪ್ರೈಸಿಗೆ ಒಳ್ಳೆನೇ ಉಂಟಲ್ಲ. ಓಕೆ ಪ್ರೈಸಿಗೆ 8,000 ಕಮ್ಮಿ ಇಲ್ಲ. ಐ ಎಕ್ಸ್ಪೆಕ್ಟೆಡ್ ಇಟ್. ಐ ನ್ಯೂ ಇಟ್. ಕ್ಯಾಂಡಲ್ ಲೈಟ್ ಡಿನ್ನರ್. ನಂಗೆ ಗೊತ್ತಿತ್ತು ನೀವು ಅದೊಂದು ಆಸೆ ಇತ್ತಂತ ಹೇಳಿದ್ರಲ್ಲ, ನೀವು ಅದನ್ನು ಪೂರೈಸಿಲ್ಲ ಅಂತ. ಬೈ ದ ಪೂಲ. ಕೇಕ್ ಎಂತ ಕೇಕಿ? ನೋಡು. ಥ್ಯಾಂಕ್ ಯು. ಎಂತ ಯಾರ ಬರ್ಡೇಗೆ? ನನ್ನ ಹಾಕ್ಲಾ? ಕುಡಿ ಮಾಡಿ. ಅದ್ರ ಮೇಲೆ ಹೋದ್ರೆ ತಿನ್ನಕ್ಕಾಗಲ್ಲ. ಆಚೆ ಮಾಡು, ಆಚೆ. ತಡೀರಿ, ಇಲ್ಲೆಂತ ಉಂಟು ನೋಡ್ತೆ. ಈಚೆ ಕಡೆ ಇರೋದು ಇದು ತೆಗಿಬೇಕಂತ ಕೀ. ಒಂದಂತದ್ದು ಓಪನ್ ಮಾಡ್ಬೇಕಿದು. ಇದು ಓಪನ್ ಮಾಡ್ಬೇಕು ಕೀ. ಆಯ್ತು ನಾ ಮಾಡ್ತೆ. ನಿನಗೆ ಮಾಡಲಿಕ್ಕೆ
ಅಲ್ಲಿ ಇಟ್ಕಣಿ ಅಲ್ಲಿ ರೂಮ್ ಓಪನ್ ಮಾಡ್ತದೆ. ಅದು ಓಪನ್ ಮಾಡಿ ಆ ಜಾಗಕ್ಕೆ ತಿರುಗಿಸ್ಬೇಕಂತ. ಎಲ್ಲಿಗೆ ಹೋಗೋದು ನೀವು? ಅಯ್ಯೋ ಇದೆಲ್ಲ ವಿಡಿಯೋ ಮಾಡಿ ಹಾಕೋದು ಕಷ್ಟ. ಎಂತ ಎಲ್ಲಿ ಸಿಕ್ ನಿಮ್ಗೆ? ಅಲ್ಲಿ ಸಿಕ್ಕುದಾರೆ ಯಾರು ಆದದ್ದು ಯಾವಾಗ? ತುಂಬಾ ರ್ಯಾರು. ನಿಂಗೆ ಬ್ಯಾಂಗ್ಳೂರ್ ಸಿಕ್ಕಲ್ಲ, ಇಲ್ಲಿ ನಂಗೆ ರೋಸ್ ಗೀಸ್ ಅಂತ ಸಿಕ್ಲಿಲ್ಲ, ಅದಕ್ಕೆ ನಿಂಗೆ ರ್ಯಾರ್ ಹೂ ಕೊಡ್ತಿದ್ದೇನೆ. ಇದೆಲ್ಲಿ ಸಿಕ್ಕಿದೆ ಅಂದ್ರೆ ಇಲ್ಲೇ ಸಿಕ್ಕಿದೆ. ಕಟ್ ಮಾಡು, ಕ್ಯಾಂಡಲ್ ತೆಗಿ ಬಾಬು. ಬೇಡ ಬರೋಗಿಲ್ಲ, ಉಫ್ ಉಫ್ ಮಾಡು. ಅದು ಬಿಡು ನಾವು ಈಚೆ ಆಚೆ ತಿನ್ನೋದು ಬೇಡ. ನಾವು ಹೇಗೂ ತಿನ್ನೋದಿಲ್ಲ, ಒಂದು ಸಣ್ಣ ಸರ್ಪ್ರೈಸ್ ಅಷ್ಟೇ. ಅದು ಸ್ವಲ್ಪ ಸಣ್ಣ ಸರ್ಪ್ರೈಸ್ ಅಷ್ಟೇ, ಅದೆಂತಲ್ಲ ಅಂತ ಬೇಡ ಬಿಡಿ. ಸೊ ಇಷ್ಟ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಎಲ್ಲನೂ ಮಾಡಿ. ಮುಂದಿನ ಸಲ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೆ. ಗಮ್ಮತ್ತಂಗಿರಿ. ಬಾಯ್.